ಡಿಸಿಎಂ ಆದ ನಂತರ ಇದೀಗ ಪರಮೇಶ್ವರ್ ಕೊರಟಗೆರೆ ವಿಧಾನಸಭಾ ಕ್ಷೇತ್ರಕ್ಕೆ ಭೇಟಿಯನ್ನು ಕೊಟ್ಟಿದ್ದಾರೆ. ಈ ಒಂದು ಸಂದರ್ಭದಲ್ಲಿ ಸಂಭ್ರಮದ ವಾತಾವರಣ ನಿರ್ಮಾಣ ಆಗಿರತಕ್ಕಂತಹದ್ದು. ಕೊರಟಗೆರೆಯಲ್ಲಿ ಡಿಸಿಎಂ ಪರಮೇಶ್ವರ್ಗೆ ಭರ್ಜರಿ ಆಗಿರತಕ್ಕಂತ ಸ್ವಾಗತವನ್ನ ಕೋರಿದ್ದಾರೆ ಅವರ ಬೆಂಬಲಿಗರು, ಅಭಿಮಾನಿಗಳು. ಬುಲೆಟ್ ರ್ಯಾಲಿಯಲ್ಲಿ ಪರಮೇಶ್ವರ್ಗೆ ಅದ್ದೂರಿಯಾದಂತಹ ಸ್ವಾಗತ ಸಿಕ್ಕಿರುವಂತಹದ್ದು. ಸಾವಿರಾರು ಕಾರ್ಯಕರ್ತರಿಂದ ಭವ್ಯ ಮೆರವಣಿಗೆಯನ್ನ ಮಾಡಲಾಗಿದೆ. ಡಿಸಿಎಂ ಆಗಮನಕ್ಕೆ ಕಾಂಗ್ರೆಸ್ ಶಕ್ತಿ ಪ್ರದರ್ಶನ ಆಗಿರುವಂತಹದ್ದು. ತೆರೆದ ವಾಹನದಲ್ಲಿ ವೇದಿಕೆಗೆ ಪರಮೇಶ್ವರ್ ಆಗಮಿಸಿದ್ದಾರೆ. ಕೊರಟಗೆರೆಯಲ್ಲಿ ಐತಿಹಾಸಿಕ ಸ್ವಾಗತದ ಸಂಭ್ರಮ ಮನೆ ಮಾಡಿದಂತಹದ್ದು. ಗುಬ್ಬಿಪಟ್ಟಣ ಕಂಗೊಳಿಸುವ ಕಾಂಗ್ರೆಸ್ ಬಾವುಟಗಳು ಕೂಡ ಜನಸಾಗರದ ಮಧ್ಯೆ ಪರಮೇಶ್ವರ್ಗೆ ಇದೀಗ ಭವ್ಯ ಮೆರವಣಿಗೆಯನ್ನ ನೀಡಲಾಗಿದೆ. ಡಿಸಿಎಂ ಡಾಕ್ಟರ್ ಜಿ ಪರಮೇಶ್ವರ್ ಅವರ ತವರು ಕ್ಷೇತ್ರ ಕೊರಟಗೆರೆ ವಿಧಾನಸಭಾ ಕ್ಷೇತ್ರದಲ್ಲಿ ಅವರ ಬೆಂಬಲಿಗರು, ಅಭಿಮಾನಿಗಳು ಭರ್ಜರಿಯಾಗಿರತಕ್ಕಂಥ ಸ್ವಾಗತವನ್ನ ಕೋರಿದ್ದಾರೆ. ಉಪಮುಖ್ಯಮಂತ್ರಿಯಾದ ಬಳಿಕ ಪ್ರಥಮ ಬಾರಿಗೆ ಕೊರಟಗೆರೆ ಭಾಗಕ್ಕೆ ಭೇಟಿಯನ್ನ ಕೊಟ್ಟಿರತಕ್ಕಂಥದ್ದು ಪರಮೇಶ್ವರ್. ಡಿಸಿಎಂ ಪರಮೇಶ್ವರ್ ಆಗಮನದಿಂದ ಕಾಂಗ್ರೆಸ್ ಕಾರ್ಯಕರ್ತರಲ್ಲಿ ಹೊಸ ಹುಮ್ಮಸ್ಸು ಕೂಡ ಸೇರ್ಪಡೆಯಾಗಿದೆ. ಇರಸಂದ್ರ ಕಾಲೋನಿಯಿಂದ ಬುಲೆಟ್ ರ್ಯಾಲಿ ಮೂಲಕ ಡಿಸಿಎಂಗೆ ಅದ್ಭುತವಾದಂತಹ ಸ್ವಾಗತವನ್ನು ಕೋರಲಾಗಿದೆ. ಸಾವಿರಾರು ಕಾರ್ಯಕರ್ತರ ಸಮ್ಮುಖದಲ್ಲಿ ಪರಮೇಶ್ವರ್ ಅವರಿಗೆ ಭವ್ಯವಾಗಿರತಕ್ಕಂಥ ಮೆರವಣಿಗೆಯನ್ನ ಮಾಡಿರುವಂತಹದ್ದು. ಅಭಿನಂದನಾ ಕಾರ್ಯಕ್ರಮದ ವೇದಿಕೆಯತ್ತ ಡಾಕ್ಟರ್ ಜಿ ಪರಮೇಶ್ವರ್ ತೆರೆದ ವಾಹನದಲ್ಲಿ ಬಂದಿದ್ದಾರೆ. ಕೊರಟಗೆರೆ ಪ್ರಧಾನ ರಸ್ತೆಯಲ್ಲಿ ಕೂಡ ಕಾಂಗ್ರೆಸ್ ಕಾರ್ಯಕರ್ತರು ಭರ್ಜರಿ ಪ್ರದರ್ಶನವನ್ನ ಮಾಡಿರುವಂತಹದ್ದು. ಎರಡನೇ ಬಾರಿ ಡಿಸಿಎಂ ಆದ ಬಳಿಕ ಪರಮೇಶ್ವರ್ಗೆ ಕೊರಟಗೆರೆಯಲ್ಲಿ ಈ ಒಂದು ಐತಿಹಾಸಿಕವಾಗಿರತಕ್ಕಂತಹ ಸ್ವಾಗತವನ್ನ ಕೋರಲಾಗಿದೆ. ಡಾಕ್ಟರ್ ಜಿ ಪರಮೇಶ್ವರ್ ಬೆಂಬಲಿಗರಿಂದ ಬುಲೆಟ್ ಬೈಕ್ ರ್ಯಾಲಿ ಮೂಲಕ ಈ ಒಂದು ಡಿಸಿಎಂ ಪರಮೇಶ್ವರ್ ಅವರನ್ನ ಸ್ವಾಗತ ಮಾಡಲಾಗಿದೆ. ಪರಮೇಶ್ವರ್ ಕಾಂಗ್ರೆಸ್ನ ಹಿರಿಯ ನಾಯಕರು, ಕೊರಟಗೆರೆ ವಿಧಾನಸಭಾ ಕ್ಷೇತ್ರದ ಶಾಸಕರು. ಇದೀಗ ಮುಖ್ಯಮಂತ್ರಿ ಆಗಬೇಕಾಗಿತ್ತು, ಅದು ತಪ್ಪಿ ಇದೀಗ ಉಪಮುಖ್ಯಮಂತ್ರಿ ಆಗಿದ್ದಾರೆ. ಎರಡನೇ ಬಾರಿಗೆ ಉಪಮುಖ್ಯಮಂತ್ರಿಯನ್ನು ಅಲಂಕರಿಸಿದಂತಹ ನಾಯಕ ಪರಮೇಶ್ವರ್ ಇದೀಗ ಕೊರಟಗೆರೆ ವಿಧಾನಸಭಾ ಕ್ಷೇತ್ರಕ್ಕೆ ಆಗಮಿಸುತ್ತಿದ್ದಂತೆ ಅವರ ಬೆಂಬಲಿಗರು, ಹಿತೈಷಿಗಳು, ಬಂಧುಗಳೆಲ್ಲ ಕೂಡ ಅದ್ದೂರಿಯಾಗಿ ಮೆರವಣಿಗೆಯನ್ನ ಮಾಡಿದ್ದಾರೆ. ಇನ್ನೊಂದು ಕಡೆ ಪರಮೇಶ್ವರ್ ಅಂದ ತಕ್ಷಣ ಕೊರಟಗೆರೆ ವಿಧಾನಸಭಾ ಕ್ಷೇತ್ರಕ್ಕೆ ತಮ್ಮದೇ ಆದಂತಹ ಕೊಡುಗೆಯನ್ನು ಕೊಟ್ಟಿದ್ದಾರೆ. ಇಲ್ಲಿ ಶಾಸಕರಾಗಿ ಮಾಡೋದಕ್ಕಿಂತ ಹೆಚ್ಚಿನದಾಗಿ ಒಂದಿಷ್ಟು ಎಲ್ಲರನ್ನ ಕೂಡ ಒಳಗೊಳ್ಳತಕ್ಕಂಥ ರೀತಿಯಲ್ಲಿ ನಡೆತಕ್ಕಂಥದ್ದು ಬಹಳ ಮುಖ್ಯ. ಆರೋಗ್ಯ ಸರಿ ಇಲ್ಲದಿದ್ದರೂ ಕೂಡ ತೆರೆದ ವಾಹನದಲ್ಲಿ ಮೆರವಣಿಗೆಯನ್ನು ಬಂದಿದ್ದಾರೆ. ಈ ಸಂದರ್ಭದಲ್ಲಿ ಪಾವಗಡ ಶಾಸಕರಾಗಿರ್ತಕ್ಕಂಥ ವೆಂಕಟೇಶ್, ಅದೇ ರೀತಿಯಾಗಿ ಮಾಜಿ ಸಂಸದರಾಗಿರ್ತಕ್ಕಂಥ ಮುದ್ದಹನುಮೇಗೌಡ ಕೂಡ ಇವರಿಗೆ ಸಾಥ್ ನೀಡಿರುವಂತಹದ್ದು. ಈ ಮೂಲಕ ಕೊರಟಗೆರೆ ವಿಧಾನಸಭಾ ಕ್ಷೇತ್ರದಲ್ಲಿ ಭರ್ಜರಿ ಆಗಿರ್ತಕ್ಕಂಥ ಮೆರವಣಿಗೆಯನ್ನು ಮಾಡಿದ್ದಾರೆ. ಈ ಒಂದು ಸಂದರ್ಭದಲ್ಲಿ ಅವರ ಬೆಂಬಲಿಗರು, ಅಭಿಮಾನಿಗಳು ಗದೆಯನ್ನು ನೀಡೋದ್ರ ಮೂಲಕ ಇದೀಗ ಪರಮೇಶ್ವರ್ ಅವರಿಗೆ ಶುಭಾಶಯವನ್ನು ಕೋರಿರುವಂತಹದ್ದು. ಪರಮೇಶ್ವರ್ ಕೇವಲ ನಾಯಕರಾಗಿ ಮಾತ್ರವಲ್ಲದೆ ಒಂದಿಷ್ಟು ಅಭಿವೃದ್ಧಿಯ ಹರಿಕಾರರಾಗಿ ಕೂಡ ಕೊರಟಗೆರೆ ಭಾಗದಲ್ಲಿ ಕಾಣ್ತಾರೆ. ಸಂಪೂರ್ಣವಾಗಿ ಬದಲಾವಣೆ ಮಾಡಿದರೂ ಕೂಡ ಆ ಭಾಗದಲ್ಲಿರ್ತಕ್ಕಂಥ ಜನಸಮುದಾಯದವರ ಕಷ್ಟಗಳಿಗೆ ಸ್ಪಂದಿಸಿದ್ದಾರೆ ಅನ್ನುವಂತಹ ಮಾತುಗಳು ಕೂಡ ಹೇಳ್ತಕ್ಕಂಥದ್ದು. ಕೊರಟಗೆರೆ ವಿಧಾನಸಭಾ ಕ್ಷೇತ್ರದಲ್ಲಿ ಕೊರಟಗೆರೆ ಅಂದ ತಕ್ಷಣ ಸಾಕಷ್ಟು ಜನರಿಗೆ ಎಲ್ಲೊಂದು ಕಡೆ ಆ ಭಾಗದಲ್ಲಿ ಬೇರೆ ಪಕ್ಷಗಳು ಅಧಿಕಾರವನ್ನು ನೀಡಿದ ಕಷ್ಟ ಅಂತ ಅನಿಸ್ಬೋದು. ಆದರೆ ಪರಮೇಶ್ವರ ಆ ಒಂದು ಕ್ಷೇತ್ರದಲ್ಲಿ ತಮ್ಮದೇ ಆದಂತಹ ಚಾಪನ್ನು ಮೂಡಿಸೋದ್ರ ಮೂಲಕ ಮುಂಬರ್ತಕ್ಕಂಥ ವಿಧಾನಸಭಾ ಚುನಾವಣೆಯಲ್ಲೂ ಕೂಡ ಕಾಂಗ್ರೆಸ್ ಪಕ್ಷ ಜಯಬೇರಿಯನ್ನ ಬಾರಿಸುತ್ತೆ ಅನ್ನೋದನ್ನು ತೋರಿಸಿದ್ದಾರೆ. ಎಲ್ಲೊಂದು ಕಡೆ ಪರಮೇಶ್ವರ್ ಕ್ಷೇತ್ರವನ್ನು ತೋರಿತಾರೆ, ಕೊರಟಗೆರೆ ಕ್ಷೇತ್ರವನ್ನು ಬಿಡ್ತಾರೆ ಅನ್ನುವಂತಹ ಮಾತುಗಳು ಕೂಡ ಕೇಳಿಬರ್ತಾ ಇತ್ತು. ಅದರ ವಿರುದ್ಧವಾಗಿ ನೋಡೋದಾದರೆ ಈ ಒಂದು ಮೆರವಣಿಗೆ ಅಭೂತವಾಗಿರ್ತಕ್ಕಂಥ ಒಂದು ಸ್ವಾಗತವನ್ನು ಕೋರಿದೆ ಅಂತಲೇ ಹೇಳ್ಬೋದು. ಕೊರಟಗೆರೆಯ ಭಾಗಕ್ಕೆ ಆಗಮಿಸಿದಂತೆ ಕೂಡ ಅವರ ಬೆಂಬಲಿಗರು, ಅಭಿಮಾನಿಗಳು ಬೃಹತ್ ಆಗಿರ್ತಕ್ಕಂಥ ಹಾರವನ್ನು ಹಾಕೋದ್ರ ಮೂಲಕ ಸ್ವಾಗತವನ್ನು ಕೋರಿದ್ದಾರೆ. ಅದೇ ರೀತಿಯಾಗಿ ಪುಷ್ಪ ಮಳೆಯನ್ನು ಸುರಿಸೋದ್ರ ಮೂಲಕ ಪರಮೇಶ್ವರ್ ಅವರಿಗೆ ಅಭಿನಂದನೆಯನ್ನು ಸಲ್ಲಿಸಿರ್ತಕ್ಕಂಥದ್ದು. ಸರ್ಕಾರ ಮುಂದುವರಿದ ಸರ್ಕಾರ, ಕಾಂಗ್ರೆಸ್ ಪಕ್ಷದ ಸರ್ಕಾರ ಮುಂದುವರಿದ ಸರ್ಕಾರ. ಮಾನ್ಯ ಸಿದ್ದರಾಮಯ್ಯವರು 3 ವರ್ಷ ಆಡಳಿತ ಮಾಡಿ ಜನಪರವಾದ ಕಾರ್ಯಕ್ರಮಗಳನ್ನು ಕೊಟ್ಟು, ಜನರಿಗೆ ಅನುಕೂಲವಾದ ಕಾರ್ಯಕ್ರಮ ಕೊಟ್ಟು, ಬಡವರನ್ನು ಮೇಲೆತ್ತುವಂತಹ ಕಾರ್ಯಕ್ರಮಗಳನ್ನು ಕೊಟ್ಟು ಇವತ್ತು ನಿರ್ಗಮಿಸಿದ್ದಾರೆ. ನಾನು ಅವರಿಗೂ ಅಭಿನಂದನೆ ಸಲ್ಲಿಸುತ್ತೇನೆ. ಕಾಂಗ್ರೆಸ್ ಪಕ್ಷದ ಸಿದ್ಧಾಂತಗಳನ್ನು ಮುಂದಿನ ವರ್ಷದಲ್ಲಿ ಸರ್ಕಾರ ಮುಂದುವರಿಯುತ್ತದೆ, ಕಾರ್ಯಕ್ರಮಗಳು ಮುಂದುವರಿಯುತ್ತದೆ. ಪುಸ್ತಕ ನಂಬಿಕೆ
ಮಾಡಿದರು. ಬಹಳ ಯೋಚನೆ ಮಾಡಿದರು. ಒಬ್ಬ ಸಮರ್ಥ ನಾಯಕ, ಒಬ್ಬ ಸಂಘಟನೆಯನ್ನ ಮುಗಿಲಿಂಗನ್ನು ಮಾಡಿಕೊಂಡು ಪಕ್ಷಗೋಸ್ಕರ ಅಧ್ಯಕ್ಷರಾಗಿ ಕಳೆದ ಚುನಾವಣೆಯಲ್ಲಿ ಮೂಲಕ ಸಿಗುತ್ತರು ಕಾರ್ಯಕರ್ತರು ಅವರನ್ನು ಪರಿಗಣಿಸಿರುವುದು ಇದು ರಾಜಕೀಯಗಳು ಬೇರೆ ಆದರೆ ರಾಜಕೀಯ ನಮ್ಮ ಪಕ್ಷದ ರಾಜಕೀಯ, ನಮ್ಮ ಪಕ್ಷದಲ್ಲಿ ರಾಜಕೀಯ ಅವರಿಗೆ ಒಂದು ಅವಕಾಶ ಕೊಡಬೇಕು. ನಮ್ಮ ಶಿವಕುಮಾರ್ ಅವರ ಮುಖ್ಯಮಂತ್ರಿಗಳನ್ನು ಮಾಡಿದ್ದಾರೆ. ಸಂಸ್ಥೆಗಳು ಅವರು ಯಾವುದೇ ಅಗತ್ಯಗಳಿದ್ದಾರೆ. ಯಾವುದೇ ನಮ್ಮ ರಾಜ್ಯದ ಜವಾಬ್ದಾರಿಯಿಂದ ತೆಗೆದುಕೊಂಡು ಆಡಳಿತ ತಿಳಿದು ಅವರನ್ನು ಆಲೋಚನೆಗಳಿದ್ದಾರೆ. ಸರ್ಕಾರ ಏನು ರಾಜ್ಯದ ಜನತೆಗೆ ಪಾಲನ ಮಾಡಿಕೊಂಡಿದ್ದೇವೆ. ನಾವು ಪ್ರಣಾಳಿಕೆಯನ್ನು ಬರಲಿಲ್ಲ. ನಾವು ಅನೇಕ ಭರವಸೆಗಳನ್ನು ಕೊಟ್ಟಿದ್ದೇವೆ. ಆ ಭರವಸೆಯನ್ನು ನಾವು ಎಲ್ಲವನ್ನು ಈಡೇರಿಸ್ತೇವೆ. ಒಂದು ಸಿದ್ದರಾಮಯ್ಯ ಅವರಿಗೆ, ಶಿವಕುಮಾರ್ ಅವರಿಗೆ ಮತ್ತು ಚುನಾವಣೆಗೆ ನಾವು ಜನರ ಮುಂದೆ ಬರುವಾಗ ನಾವು ಕೊಟ್ಟ ಭರವಸೆಯನ್ನು ಈಡೇರಿಸಬೇಕು. ಅದಕ್ಕಾಗಿ ನಾನು ಶಿವಕುಮಾರ್ ಅವರು ಕಠಿಣ ನಿರ್ಧಾರಗಳನ್ನು ನಾವು 2001 ಕೆಪಿಸಿಸಿ ಅಧ್ಯಕ್ಷರು ಕೂಡ ಆಗಿದ್ದು, ಅದು ಹೊರಗೆ ವಿಧಾನಸಭಾ ಶಾಸಕರಾದಾಗ ಹೊರಗೆ ವಿಧಾನಸಭಾ ಕ್ಷೇತ್ರದ ಶಾಸಕರಾಗಿ ಅವರು